ಸೊ ಬಿಜೆಪಿ ಸಪೋರ್ಟ್ ಮಾಡ್ತಿದ್ದಾರೆ ಆ ರೀತಿ ಇದೆ ಅಂತ ಹೇಳ್ಕೊಂಡು ಒಂದು ಸ್ಟೇಟ್ಮೆಂಟ್ ಅಧಿಕಾರ ಇಲ್ಲ ಯಾರಿಗೂ ಇರ್ಬೇಕಲ್ಲ. ಅವರು ನೋಡಿ ಬೇರೆ ಯಾರೋ ಹೇಳಿದ್ರೆ ಏನೋ ಹೇಳ್ಬೋದು. ಇವರಿಗೆ ನೋಡಿ ಮಾಜಿ ಮಂತ್ರಿ ಅವರು, ಇವರದೇ ಪಕ್ಷದ ಶಾಸಕಿ, ಅವ್ರಿಗೂ ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾರೆ. ಅವ್ರಿಗೆ ಹೇಳಿದ್ದಾರೆ ವೈಯಕ್ತಿಕ ವಿಚಾರವಾಗಿ ಅವ್ರು ಹೇಳಿರ್ಬೋದು ಮೇಡಮ್, ಪಾರ್ಟಿ ಸ್ಟ್ಯಾಂಡ್ ಅಲ್ಲ, ವೈಯಕ್ತಿಕ ಆಗ್ಬಿಡುತ್ತೆ. ಪಕ್ಷಕ್ಕೆ ದುಡ್ದಿರೋದು ಅದಿಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಕಾಂಗ್ರೆಸ್ಸಿನ ಒಂದು ಮನಸ್ಸು ಅವರೇನು ಅಲ್ಲಿ ಕಾಂತಿ ಶೆಟ್ಟಿ ಮೇಡಮ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಕಾಂಗ್ರೆಸ್ ಪಕ್ಷ ಮಾತೆತ್ತಿದ್ರೆ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತಾರೆ. ಕೆಲವರು ಮೊನ್ನೆ ಈಗ ಇವ್ರದ್ದು ಮಾತನ್ನ ಹೇಳ್ತಾ ಇದ್ರು, ರಾಜು ಪೌರಾಯುಕ್ತೆಗೆ ಧಮಕಿ ಹಾಕಿದ್ರು ಅನ್ನೋಂತ ವಿಚಾರ. ಹೆಣ್ಣು ಮಕ್ಕಳನ್ನ ನಡೆಸ್ಕೊಳ್ಳೋ ರೀತಿ ಕೂಡ ಕೆಲವರ ಸರಿಯಾಗಿಲ್ಲ. ಅವರಿಗೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು 14 ದಿನ ಅರೆಸ್ಟ್ ಮಾಡಕ್ಕೆ ಮಾತಾಡ್ಲಿರಿ ಭವ್ಯ ಮ್ಯಾಮ್. ಡಿಫರೆನ್ಸ್ ಏನ್ ಗೊತ್ತಾ ಮೇಡಮ್, ಅವರನ್ನ ಪಕ್ಷದಿಂದ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಉಚ್ಚಾಟನೆ ಮಾಡಲಾಗಿದೆ. ಸೊ ನಮ್ಮ ಪಕ್ಷ ಹೆಣ್ಣು ಮಕ್ಕಳ ವಿರುದ್ಧ ಏನು ರಾಜೀವ್ ಗೌಡ ಚಿಕ್ಕಬಳ್ಳಾಪುರದವ್ರು ಮಾತಾಡಿದ್ರು, ಅವ್ರ ವಿರುದ್ಧ ನಾವು ಕ್ರಮ ಕೂಡ ಕೈಗೊಂಡಾಯ್ತು. ಒಬ್ರು ಈಗ ನೋಡಿ, ಪಕ್ಷದಲ್ಲಿ ನಮ್ಮ ಪಕ್ಷದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಅಲ್ವಾ, ಯಾರು ನಮ್ಮ ಪಕ್ಷದ ಒಂದು ನೀತಿಯಲ್ಲಿ ಅಲೈನ್ ಆಗೋದಿಲ್ಲ. ಈ ರೀತಿ ಅಬ್ಯೂಸ್ ಮಾಡಿದ್ದು ಒಂದು ಆಫೀಸರ್ನ ಅವರು ಖಂಡಿತ ದೊಡ್ಡ ಕ್ರೈಮ್ ಅದು. ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ ಆಗ್ಲೇ. ಪಕ್ಷ ವಿ ಆರ್ ವೆರಿ ಕ್ಲಿಯರ್ ಆನ್ ದಿಸ್. ಬಿಜೆಪಿಯಲ್ಲಿ ಕೂಡ ಮಾದೇವಪುರ MLA, ಒಂದ್ ನಿಮಿಷ ಮೇಡಮ್, ಮಾದೇವಪುರ MLA ಈ ಹಿಂದೆ ಅವರ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಹೆಣ್ಣು ಮಗಳ ವಿರುದ್ಧ ಕೆಟ್ಟದಾಗಿ ಮಾತಾಡಿದ್ರು, ನೆನಪಿದ್ಯಾ ನಿಮಗೆ? ನಿಮ್ ಡಿಬೇಟ್ಗಳು ನಡೆದಿದ್ದು. ಅವರಿಗೆ ಯಾವ ರೀತಿ ನೀವು ಪಕ್ಷದಿಂದ ಕ್ರಮ ಕೈಗೊಂಡಿದ್ದೀರಿ ನೋಡಿ ಮೇಡಮ್? ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡುವಂತೆ. ಪ್ರಶಾಂತಿ ಮ್ಯಾಮ್, ನೀವು ರಿಯಾಕ್ಷನ್. ರಾಧಾ ಹಿರೇಗೌಡರಿಗೆ ಅವರಲ್ಲಿರೋ ಒಬ್ಬರು ಶಾಸಕರೇ ಆರ್ ವಿ ದೇಶಪಾಂಡೆ ಅವರು, ನೀನು ಪ್ರೆಗ್ನೆಂಟ್ ಆದ್ಮೇಲೆ ನಾವು ಕಟ್ಟಿಸ್ತೀವಿ ಅವ್ರ ಬಗ್ಗೆ ನೀವ್ ಏನ್ ಕ್ರಮ ತಗೊಂಡ್ರಿ? ಯಾಕೆ ಅವ್ರ ಹೆಣ್ಮಕ್ಳು ಅವ್ರು ಯಾವ ರೀತಿ ಮಾತಾಡಿದ್ರು? ಒಂದು ಹೆಣ್ಮಕ್ಳು ಸರ್ ಆಸ್ಪತ್ರೆ ಯಾವಾಗ ಆಗುತ್ತೆ ಸರ್ ಅಂತ ಕೇಳಿದ್ಕೆ, ನೀನ್ ಪ್ರೆಗ್ನೆಂಟ್ ಆದ್ಮೇಲೆ ನೋಡ್ಕೊಳ್ಳೋಣಮ್ಮ ಅನ್ನೋದು ಇದು ಯಾವ ರೀತಿ? ಅವ್ರ ಮೇಲೆ ನೀವು ಏನ್ ಕ್ರಮ ತಗೊಂಡ್ರಿ? ಇದೆಲ್ಲ ನಾಟಕ ಬೂಟಾಟಿಕೆ ಬೇಡ. ಇಲ್ಲಿ ನೋಡಿ, ದೇವೇಗೌಡರು ಈ ಮೀಸಲಾತಿ ತಂದಾಗ ಫಸ್ಟ್ ವಿರೋಧ ಮಾಡಿದವ್ರೆ ಕಾಂಗ್ರೆಸ್. ಅವ್ರು ವಿರೋಧ ಮಾಡಿರೋದಕ್ಕೆ ಅಲ್ಲಿ ನಮ್ಗೆ ಏನೋ ಮೀಸಲಾತಿ ವಿರೋಧ ಮಾಡಿರೋದು ಬಿಲ್ ತಂದಿದೆ ಕಾಂಗ್ರೆಸ್ ಮೇಡಮ್. ಅಲ್ಲಿ ಕೊಡ್ತಾ ಇದೀವಿ. ಮೀಸಲಾತಿ ಇಂಪಾರ್ಟೆಂಟ್. 33% ಅವರು ಇಲ್ಲಿ ರಾಜ್ಯ ಮುಖ್ಯಮಂತ್ರಿ ಆದಾಗ 33% ಇಲ್ಲಿ ತಂದ್ರು. ನೆಕ್ಸ್ಟ್ ಪ್ರಧಾನಮಂತ್ರಿ ಆದಾಗ ಅಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಯಾರು ವ್ಯಕ್ತಪಡಿಸಿದ್ರು? ಇದೇ ಕಾಂಗ್ರೆಸ್ ಪಕ್ಷದವರು. ಇವಾಗ ಎಲ್ಲ ನಾವು ಆ ರೀತಿ ಎಲ್ಲ ನಾವು ಈ ರೀತಿ ಎಲ್ಲ ಮಾತಾಡ್ಕೊಂಡ್ ಬರ್ತಾರೆ. ನಿಮ್ಮ ಬೂಟಾಟಿಕೆ, ನಿಮ್ಮ ಸುಳ್ಳು ಮಾತುಗಳು ಆವಾಗ ಈಗ ಜನರ ಮುಂದೆ ನೀವು ಯಾವ ರೀತಿ ತೋರ್ಪಡೆ. ಹಾಗಾದ್ರೆ ಆರ್ ವಿ ದೇಶಪಾಂಡೆಗೆ ನೀವ್ ಏನ್ ಮಾಡಿದ್ರಿ? ಅದ್ರಲ್ಲೂ ನೋಡಿ, ಗೀತಾ ಮುಖರ್ಜಿ ಅನ್ನೋರು ಕಮ್ಯುನಿಸ್ಟ್ ಪಾರ್ಟಿ ಅವರ ಒಂದು ನೇತೃತ್ವದಲ್ಲಿ ದೇವೇಗೌಡರು ಅವರು ಒಂದು ಹೆಣ್ಣು ಮಕ್ಕಳ ಮೇಲೆ ಅಪಾರವಾದ ಒಂದು ಗೌರವ, ಅವರು ಇಟ್ಟಿರುವಂತ ಪ್ರೀತಿ, ಅವ್ರ ಮೇಲೆ ತೋರಿಸ್ತಾ ಇರುವಂತ ಕಾಳಜಿಯಿಂದಾಗಿ ಅವರ ನೇತೃತ್ವದಲ್ಲಿ ಅವರ ಮೀಸಲಾತಿ, ಆ ಒಂದು ಮೀಸಲಾತಿಯನ್ನ ಅವರು ತರ್ತಾರೆ. ಆವಾಗ ಇವಾಗ ಅದಕ್ಕೆ ಇವತ್ತು 33% ಎಲ್ಲ ಕ್ಷೇತ್ರಗಳಲ್ಲೂ ನೀವು ಪಂಚಾಯತ್ ಅಲ್ಲೂ ಉದ್ಯೋಗಗಳಲ್ಲೆಲ್ಲ ಇವತ್ತು ನೀವು ನೋಡ್ತೀರಾ ಅಂತ ಹೇಳಿದ್ರೆ ಅದು ದೇವೇಗೌಡರಿಂದನೇ ಸಾಧ್ಯವಾಗಿದ್ದು. ಮತ್ತೆ ಇನ್ನೊಂದು ಅಲ್ಲ, ಇಷ್ಟು ತಂದಿದ್ದು ನಮ್ಮ JDS ಪಕ್ಷದಲ್ಲಿ ಯಾರು ಇಲ್ಲ. ಇಂತ ನಾವು ಅಕಸ್ಮಾತ್ ಏನಾದ್ರು ಈ ರೀತಿ ಎಲ್ಲ ಹೇಳಿದ್ದು ಅದು ಒಂದು ಲೋಕಲ್ ಗವರ್ಮೆಂಟ್ ಅಲ್ಲಿ ಎಷ್ಟು ಜನ ಕೌನ್ಸಿಲರ್ಸ್ ಇದ್ದಾರೆ ಇವತ್ತು? ಎಷ್ಟು ಜನ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇದ್ದಾರೆ ಹೆಣ್ಮಕ್ಳು? 50%. ಅದು ಕಾಂಗ್ರೆಸ್ ಪಕ್ಷ ತಂದಿದ್ದು. ಏನ್ ಮಾತಾಡ್ತಿದ್ದೀರಿ? ಮತ್ತು ನಾರಿ
ಚೇಂಜ್ ಮಾಡಿದ್ದು amendment ಮಾಡಿ ತರ್ತಿದ್ದು ಯಾರು? ಮೇಡಮ್ ನೋಡಿ ಇಲ್ಲಿ ಸ್ವಲ್ಪ ಮೇಡಮ್ ದಯವಿಟ್ಟು ಅಲ್ಲಿ ನೋಡಿ ಇಲ್ಲಿ ದೇವೇಗೌಡರು ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಅವ್ರು ಮಂಡಿಸ್ತಾರೆ. ಯಾವಾಗ ಇದು ಏನು ಹೆಣ್ಮಕ್ಳು ಸಂಸತ್ತು ಮತ್ತೆ ರಾಜ್ಯಸಭೆಯಲ್ಲಿ ಬಂದಿರ್ಲಿಲ್ಲ. ಇಲ್ಲಿ ಜಾರಿಗೆ ತರೋದು ಮುಖ್ಯ. ಅಮೆಂಡ್ಮೆಂಟ್ ಯಾರು ಬೇಕಾದ್ರೂ ಮಾಡ್ಬೋದು, ಜಾರಿಗೆ ತರಬೇಕಲ್ಲ. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಸೆಕೆಂಡ್ ಇರಿ, ವಾಪಸ್ ಬರ್ತೀನಿ. ನೋಡಿ, ನಮ್ ಟಾಪಿಕ್ ಇರೋದು ಹೆಣ್ಣು ಮಕ್ಕಳು ಗ್ಲಾಮರಸ್ ಕಂಡ್ರೆ ಮಾತ್ರ ಅವಕಾಶಗಳ ರಾಜಕೀಯದಲ್ಲಿ ಉನ್ನತ ಹುದ್ದೆಯಲ್ಲಿ ಕೂತ್ಕೊಳ್ಬೇಕು ಅಂದ್ರೆ ಗ್ಲಾಮರಸ್ ಆಗಿರ್ಬೇಕಾ ಅಂತ. ನಮ್ಮ ಟಾಪಿಕ್ ಬರ್ತೀನಿ ಮ್ಯಾಮ್, ಟಾಪಿಕ್ ಬರೋಣ. ಗ್ಲಾಮರಸ್ ಆಗಿದ್ರೆ ಮಾತ್ರ ರಾಜಕೀಯದಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯನಾ ಹೆಣ್ಣು ಮಕ್ಕಳಿಗೆ ಅನ್ನೋದೇ ಟಾಪಿಕ್. ಮೀಸಲಾತಿ, ನಾರಿ ಶಕ್ತಿ ಎಲ್ಲಾ ಪಕ್ಷಗಳು ಕೂಡ ಮಾತಾಡುತ್ತೆ. ಅವ್ರಿಗಿರುವಂತಹ ಶಕ್ತಿನೇ ನಾರಿ ಶಕ್ತಿ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಆದ್ರೆ ಗ್ಲಾಮರಸ್ ಅನ್ನುವಂತ ಪದ ಬಳಕೆ ಬಂದಿದ್ ಯಾಕೆ? ಹಾಗಾದ್ರೆ ಗ್ಲಾಮರಸ್ ಆಗಿರೋರೇ ಉನ್ನತ ಸ್ಥಾನದಲ್ಲಿ ಇರೋದಾ ಪಕ್ಷಗಳಲ್ಲಿ? ಇದು ಪ್ರಶ್ನೆ ಇದೆ. ಅದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ ಚಿಕ್ಕದೊಂದು ವಿರಾಮದ ನಂತರ.